ಇಂದು ಸರ್ಕಾರಿ ಗೌರವಗಳೊಂದಿಗೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಯನ್ನು ನಡೆಸಲಾಗುತ್ತೆ. ಶ್ರೀರಂಗನಾಥ ಸ್ವಾಮಿ ತಪ್ಪಲಲ್ಲಿ ಅಂತ್ಯಕ್ರಿಯೆಯನ್ನು ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಯನ್ನು ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಗಳಾಗ್ತಾ ಇದೆ. ಹರದನಹಳ್ಳಿ ಸಮೀಪದ ಮಾವಿನಕೆರೆಯ ರಂಗನಾಥನ ಸ್ವಾಮಿ ಬೆಟ್ಟದ ತಪ್ಪಲಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ನೆರವೇರುತ್ತೆ. ಹೊಳೆ ನರಸೀಪುರದಿಂದ ಹರದನಹಳ್ಳಿಗೆ ಚೆನ್ನಮ್ಮ ಅವರ ಅಂತಿಮ ಯಾತ್ರೆ, ಆ ಬಳಿಕ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಿದ್ದಾರೆ. ಬೆಟ್ಟದ ರಂಗನಾಥ ಸ್ವಾಮಿ, ಆಂಜನೇಯ ಹಾಗೆ ಶಿವನ ದೇವಸ್ಥಾನಕ್ಕೆ ಅಭಿಷೇಕವನ್ನು ಮಾಡ್ತಾರೆ. ಆ ಅಭಿಷೇಕದ ತೀರ್ಥ ಪಾರ್ಥಿವ ಶರೀರಕ್ಕೆ ಅರ್ಚಕರು ಅರ್ಪಿಸ್ತಾರೆ. ಮಂತ್ರ ವೈದ್ಯ ಘೋಷಗಳೊಂದಿಗೆ ಅಂತಿಮ ವಿಧಿವಿಧಾನಗಳನ್ನು ಮಾಡೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅವರು ಇಷ್ಟಪಟ್ಟಂಥ ಜಾಗ, ಅವರು ಅದೇ ಜಾಗದಲ್ಲೇ ನನ್ನ ಕೊನೆಯ ಹಂತ, ಕೊನೆಯ ಕ್ಷಣ ಕಳಿಬೇಕು, ಅಲ್ಲೇ ನನ್ನ ಅಂತ್ಯಕ್ರಿಯೆ ಆಗಬೇಕು ಅಂತ ಅವರು ಮೊದಲೇ ಕೂಡ ನಿರ್ಧಾರವನ್ನು ಮಾಡಿಕೊಂಡಿದ್ದರು. ಅದರಂತೆ ಅದೇ ಜಾಗದಲ್ಲಿ ಅವರ ಅಂತ್ಯಕ್ರಿಯೆಯನ್ನು ಮಾಡೋದಕ್ಕೆ ನಿರ್ಧಾರವನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಒಕ್ಕಲಿಗ ಸಂಪ್ರದಾಯದಂತೆ. ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶದ ಹಿನ್ನೆಲೆ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಇದರ ಜೊತೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ವಿ ಸೋಮಣ್ಣ ಅವರು ಕೂಡ ಭಾಗಿಯಾಗ್ತಿದ್ದಾರೆ. ಅಂತ್ಯಕ್ರಿಯೆಗೆ ಗಣ್ಯರು ಆಗಮನ ಹಿನ್ನೆಲೆ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ. 5 ಎಸ್ಪಿಗಳ ನೇತೃತ್ವದಲ್ಲಿ 2,000ಕ್ಕೂ ಹೆಚ್ಚು ಪೊಲೀಸರ ಭದ್ರತೆ ನಿಯೋಜನೆ ಮಾಡಲಾಗಿದೆ. ಗಣ್ಯರು ಆಗಮನ ಹಿನ್ನೆಲೆ 5 ಹೆಲಿಪ್ಯಾಡ್ಗಳ ನಿರ್ಮಾಣ ಮಾಡಲಾಗಿದೆ. ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶದ ಹಿನ್ನೆಲೆ ಜಿಲ್ಲಾಡಳಿತ ಹೆಚ್ಚಿನ ಜವಾಬ್ದಾರಿನ ತೆಗೆದುಕೊಳ್ತಾ ಇದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನು ಮಾಡೋದಕ್ಕೆ ಈಗಾಗಲೇ ಸರ್ಕಾರ ಆದೇಶವನ್ನು ಕೊಟ್ಟಿರುವಂಥ ಬೆನ್ನಲ್ಲೇ ಜಿಲ್ಲಾಡಳಿತ ಕೂಡ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಇದರ ಜೊತೆಗೆ ವಿಐಪಿಗಳು ಭಾಗಿಯಾಗುವಂಥ ಸಾಧ್ಯತೆಗಳಿರೋದ್ರಿಂದ ಅಲ್ಲಿ ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಇದರ ಜೊತೆಗೆ 2,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ, 5 ಎಸ್ಪಿಗಳ ನೇತೃತ್ವದಲ್ಲಿ 5 ಹೆಲಿಪ್ಯಾಡ್ಗಳ ನಿರ್ಮಾಣ ಮಾಡಲಾಗಿದೆ. ಪ್ರತ್ಯೇಕವಾಗಿರುವಂಥ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ವಿವಿಐಪಿಗಳಿಗೆ ಪ್ರತ್ಯೇಕ ಆಸನದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಸಾರ್ವಜನಿಕರು ಕೂಡ ಲಕ್ಷಾಂತರ ಸಾರ್ವಜನಿಕರು ಆಗಮಿಸುವಂಥ ಸಾಧ್ಯತೆ ಇರೋದ್ರಿಂದ ಈ ಒಂದು ಅಂತ್ಯಕ್ರಿಯೆಯಲ್ಲಿ ಅವರಿಗೂ ಕೂಡ ಪ್ರತ್ಯೇಕವಾಗಿರುವಂಥ ಜಾಗವನ್ನು ಈಗಾಗಲೇ ಕೂಡ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಅಂದರೆ ಇನ್ನು ಜರ್ಮನ್ ಟೆಂಟ್ಗಳನ್ನು ಹಾಕಲಾಗ್ತಾ ಇರುವಂಥದ್ದು, ಅಂದರೆ ಸಲೀಸಾಗಿ ಎಲ್ಲ ರೀತಿಯ ತಯಾರಿಯನ್ನು ಮಾಡಲಾಗ್ತಾ ಇದೆ. ಇದರ ಜೊತೆಗೆ ಆ ಒಂದು ಭಾಗದಲ್ಲಿ ಅಂದರೆ 32 ಎಕರೆ ಜಾಗ ಇದೆಯಲ್ಲ, ಆ ಜಾಗದಲ್ಲೇ ಕೂಡ ಅಂತಿಮ ಕ್ರಿಯೆಯನ್ನು ಮಾಡೋದಕ್ಕೆ ನಿರ್ಧಾರ ಮಾಡಿದ್ದು, ಅದರಂತೆ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. 2 ಗಂಟೆಯ ನಂತರದಲ್ಲಿ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆಯ ಒಳಭಾಗದಲ್ಲಿ ಆ ಒಂದು ಸಮಯದಲ್ಲಿ ಅಂತ್ಯಕ್ರಿಯೆಯನ್ನು ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿಕೊಳ್ಳಲಾಗಿದೆ. ಈಗಾಗಲೇ ರೇವಣ್ಣ ಅವರ ಮನೆ ಮುಂಭಾಗ ಪಾರ್ಥಿವ ಶರೀರವನ್ನು ಇರಿಸಲಾಗಿದ್ದು, ಅದರಂತೆ ಅಲ್ಲಿ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಒಂದು ಕಡೆ ಅಲ್ಲಿಂದ ನೇರವಾಗಿ 12 ಗಂಟೆಯ ನಂತರ ಅಂತಿಮ ದರ್ಶನ ಅಲ್ಲಿ ನಿಲ್ಲಿಸುತ್ತಾರೆ. ಅದಾದ ನಂತರ ಪಾರ್ಥಿವ ಶರೀರವನ್ನು ಇದೇ ನೊಣವಿನಕೆರೆಯ ರಂಗನಾಥ ಸ್ವಾಮಿಯ ತಪ್ಪಲಲ್ಲಿ ತೆಗೆದುಕೊಂಡು ಬರ್ತಾರೆ. ಅದಾದ ನಂತರ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಇನ್ನು ನೊಣವಿನಕೆರೆಯ ಆ 32 ಎಕರೆ ಜಾಗದಲ್ಲಿ ತಯಾರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆ ಆಗ್ತಾ ಇರೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಕೊಡ್ತಾರೆ. ರೂಪೇಶ್, ನೋಡ್ತಾ ಇದ್ದೀವಿ, ಈಗ ತಯಾರಿ ಹೇಗೆ ಆಗ್ತಾ ಇದೆ, ಇದ್ರ ಬಗ್ಗೆ ಅಪ್ಡೇಟ್ಸ್ ಕೊಡೋದಾದ್ರೆ? ಶಿವಕುಮಾರ್, ಈಗ ಯಾಕಂತ ಹೇಳಿದ್ರೆ 2 ಕಡೆ ತಯಾರಿಗಳಾಗ್ತಾ ಇದೆ. ಒಂದು ಕಡೆ ಅಂತಿಮ ದರ್ಶನಕ್ಕೆ ತಯಾರಿಯನ್ನ ರೇವಣ್ಣವರ ನಿವಾಸ ಹೊಳೆ ನರಸೀಪುರದ ನಿವಾಸದಲ್ಲಿ ಮಾಡಲಾಗ್ತಾ ಇದೆ. ನೀವು ದೃಶ್ಯಾವಳಿಗಳಲ್ಲಿ ನೋಡಬಹುದು, ಇಲ್ಲಿ ತಯಾರಿಗಳು ಮಾಡ್ಕೊಳ್ಳಾಗ್ತಾ ಇದೆ. ಸಾರ್ವಜನಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಯಾಕಂತ ಹೇಳಿದ್ರೆ ಬೆಳಗಿಂದಲೂ ಕೂಡ 6 ಗಂಟೆಯಿಂದಲೇ ಈ ಒಂದು ಅಂತಿಮ ದರ್ಶನಕ್ಕೆ ಸಿದ್ಧತೆಗಳು ಮಾಡ್ಕೊಳ್ಳಾಗಿತ್ತು. ಬೇರೆ ಬೇರೆ ಕಡೆಯಿಂದ, ಕೇವಲ ಹಾಸನ ಮಾತ್ರ ಅಲ್ಲ, ರಾಜ್ಯದ ನಾನಾ ಮೂಲಗಳಿಂದ ಜನ ಬರ್ತಾ ಇದ್ದಾರೆ. ಪಾರ್ಥಿವ ಶರೀರಕ್ಕೆ ಅಂತಿಮ ನಮನವನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ನೀವು ದೃಶ್ಯಾವಳಿಗಳು ನೋಡಬಹುದು. ಅವರ ಕುಟುಂಬಸ್ಥರು ಕೂಡ ಈಗ ಇರೋದನ್ನ ದೃಶ್ಯಾವಳಿಗಳು ಕಾಣ್ತಾ ಇದೆ. ಒಟ್ಟಾರಾಗಿ ಎಲ್ಲ ರೀತಿಯಾಗಿರ್ತಕ್ಕಂಥ ಸಕಲ ವ್ಯವಸ್ಥೆಗಳು ಕೂಡ ಆಗ್ತಾ ಇದೆ. ಜನರು ಬೇರೆ ಬೇರೆ ಊರುಗಳಿಂದ ಎಲ್ಲ ಕಡೆ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗಾಗಲೇ ಬೆಳಗಿನ ಸಿ.ಟಿ. ರವಿಯವರು ಕೂಡ ಬಂದು ಅಂತಿಮ ದರ್ಶನವನ್ನು ಕೂಡ ಪಡ್ಕೊಂಡಿದ್ದನ್ನು ಗಮನಿಸ್ತಾ ಇದ್ದೀರಿ. ಅದೇ ರೀತಿಯಾಗಿ ಜನ, ನಿಮ್ಗೆ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಜನ ಇರೋದನ್ನು ನೋಡ್ತಾ ಇದ್ದೀರಿ. ಯಾಕಂದರೆ ಸಾಲಿನಲ್ಲಿ ಬೇರೆ ಬೇರೆ ಭಾಗದಲ್ಲೂ ಕೂಡ ಜನ ಬರ್ತಾ ಇದ್ದಾರೆ, ಒಂದು ಅಂತಿಮ ನಮನ ಸಲ್ಲಿಸ್ತಾ ಇದ್ದಾರೆ. ಇಲ್ಲಿಗ 12 ಗಂಟೆವರೆಗೂ ಕೂಡ ಈ ಒಂದು ಅಂತಿಮ ನಮನ ಸಲ್ಲಿಸಲಿಕ್ಕೆ ಅವಕಾಶಗಳಿರುತ್ತೆ. ಇಲ್ಲಿ 12 ಗಂಟೆವರೆಗೂ ಬಾಡಿ ಇರುತ್ತೆ. ಅದಾದ ಬಳಿಕ ಒಂದು ದೇವೇಗೌಡ ಸಂಕಲ್ಪ
ಸಂಕಲ್ಪ ಇದೆ. ಹಿಂದೆ ಹೊಳೆನರಸೀಪುರಕ್ಕೆ ಬಂದಾಗ, ಯಾಕಂದರೆ ಅವರು ಹರದನಹಳ್ಳಿಯಿಂದ ಶಾಸಕರಾಗಿ ಹೊಳೆನರಸೀಪುರಕ್ಕೆ ಬಂದಾಗ ಅಲ್ಲೊಂದು ಮನೆ ಮಾಡಿದ್ರಂತೆ. ಆ ಸಂದರ್ಭದಲ್ಲಿ ಆ ಮನೆ ಎದುರುಗಡೆ ಇಡಬೇಕು ಅನ್ನೋ ಸಂಕಲ್ಪ ದೇವೇಗೌಡರದ್ದು. ಹೀಗಾಗಿ ಮನೆ ಎದುರುಗಡೆ ಆಗುತ್ತೆ. ಅದಾದ ಬಳಿಕ ಅವ್ರು ನೇರವಾಗಿ ಮಾವಿನಕೆರೆಗೆ ಹೋಗ್ತಾರೆ. ಮಾವಿನಕೆರೆಯಲ್ಲಿ ಅಲ್ಲಿಯೂ ಕೂಡ ಸಕಲ ವ್ಯವಸ್ಥೆಗಳೊಂದಿಗೆ ಈ ಒಂದು ಅಂತಿಮ ನಮನವನ್ನು ಕೂಡ ಸಲ್ಲಿಸಲಾಗುತ್ತೆ. ಒಟ್ಟಾರೆಯಾಗಿ ಯಾಕಂತ ಹೇಳಿದ್ರೆ ಇಲ್ಲಿಂದ ಅಂತಿಮ ವಿಧಿವಿಧಾನಗಳು ಇನ್ನು ಕೆಲವು ಸುರುಗಲಿ ಅಂತಿಮ ವಿಧಿವಿಧಾನ ರೇವಣ್ಣ ನಿವಾಸದಲ್ಲೂ ಕೂಡ ಆಗುತ್ತೆ. ಅದಾದ ಬಳಿಕ ಮಾವಿನಕೆರೆಗೆ ಹೋಗುತ್ತೆ. ಮಾವಿನಕೆರೆಯಲ್ಲಿ ರಂಗನಾಥ ಸ್ವಾಮಿ ಬೆಟ್ಟದಲ್ಲಿ ತಪ್ಪಲಲ್ಲಿ ಅಂತ್ಯಕ್ರಿಯೆ ಮಾಡಲಾಗುತ್ತೆ. ಯಾಕಂತ ಹೇಳಿದ್ರೆ ರಂಗನಾಥ ಸ್ವಾಮಿನ ಸಾಕಷ್ಟು ನಂಬ್ತಾ ಇದ್ರು ದೇವೇಗೌಡರು. ಅದೇ ರೀತಿಯಾಗಿ ದೇವೇಗೌಡರು ಒಂದ್ಸಲ ಕಾಂಗ್ರೆಸ್ನಿಂದ ದೇವೇಗೌಡರಿಗೆ ಟಿಕೆಟ್ ಕೊಡೋದಿಲ್ಲ. ಆ ಸಂದರ್ಭದಲ್ಲಿ ಪಕ್ಷೇತರವಾಗಿ ನಿಲ್ಲಕ್ಕೆ ಅಂತೇಳಿ ನಿರ್ಧಾರ ಮಾಡ್ತಾರೆ. ನಿಲ್ಲಬೇಕು ಬೇಡ ಅಂತ ಗೊಂದಲ ಇರುತ್ತೆ. ಯಾಕಂತ ಹೇಳಿದ್ರೆ ಅವಾಗ ದೊಡ್ಡ ಮಟ್ಟಿಗೆ ಕಾಂಗ್ರೆಸ್ ಅಂದರೆ 1967 ಸಮಯ. ಆ ಸಂದರ್ಭದಲ್ಲಿ ಪ್ರಬಲವಾಗಿರ್ತಕ್ಕಂಥ ಕಾಂಗ್ರೆಸ್ಸನ್ನು ಮಣಿಸಲಿಕ್ಕೆ ಪಕ್ಷೇತರಾಗತ್ತಾ ಅಂತೇಳಿ ಅವರು ಚಿಂತೆಯಲ್ಲೇ ಮಲಗಿರುತ್ತಾರೆ. ಸಂದರ್ಭದಲ್ಲಿ ರಂಗನಾಥ ಸ್ವಾಮಿ ಕನಸಿಗೆ ಬಂದು ನಾನು ಗೆಲ್ಲಿಸ್ತೇನೆ ಹೋಗು ಅಂತೇಳಿ ಹೇಳಿದಾಗುತ್ತೆ. ಚೆನ್ನಮ್ಮ ಅವ್ರ ಬಳಿ ಹೇಳ್ಕೊಂಡಾಗ ಇಲ್ಲ ನೀವು ಚುನಾವಣೆ ನಿಲ್ಲಿ ಅಂತೇಳಿ ಚೆನ್ನಮ್ಮ ಅವರು ಕೂಡ ಬೆಂಬಲವಾಗಿರ್ತಾರೆ. ಅಲ್ಲಿಂದ ದೇವೇಗೌಡರ ರಾಜಕೀಯ ಜೀವನ ಶುರುವಾಗುತ್ತೆ. ಅದಕ್ಕೋಸ್ಕರವಾಗಿ ದೇವೇಗೌಡರು ಕೂಡ ಸ್ಥಳ ಪರಿಶೀಲನೆ ಮಾಡಬೇಕಾದ್ರೆ ರಂಗನಾಥ ಸ್ವಾಮಿ ತೀರ್ಥವನ್ನು ತಂದು ಪಾರ್ಥಿವ ಶರೀರಕ್ಕೆ ಪ್ರೋಕ್ಷಣೆ ಮಾಡಬೇಕು ಅಂತೇಳಿ ಕೂಡ ಹೇಳಿದ್ದಾರೆ. ಹೀಗಾಗಿ ಸಕಲ ವ್ಯವಸ್ಥೆ ಇಲ್ಲೂ ಕೂಡ ಸಕಲ ವ್ಯವಸ್ಥೆಗಳಾಗ್ತಾ ಇದೆ. ಅದೇ ರೀತಿ ಮಾವಿನಕೆರೆಯಲ್ಲೂ ಕೂಡ ಸಕಲ ವ್ಯವಸ್ಥೆಗಳಾಗ್ತಾ ಇದೆ. ಥ್ಯಾಂಕ್ ಯು ರೂಪೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.